ಮೊಬೈಲ್ ಹತ್ರ ಬಂದ್ರೆ ಕೇಳಿಸ್ತದೆ. ಕೇಳಿಸ್ತಿಲ್ಲ ಏನ್ ಸರ್ ಹಿಂಗ್ ಹೇಳ್ತೀರಿ, ಕೇಳಿಸ್ತಿಲ್ವಾ? ಅಲ್ಲ ಮೊಬೈಲ್ ಹತ್ರ ಬನ್ನಿ ಇವ್ರೆ, ಮೊಬೈಲ್ ಹತ್ತಿರ ಆಯ್ತು ಬಾಯಿ ಬಾಯಿ ಹತ್ತಿರ ಇಡಿ ಅದು. ಹೌದಾ? ಇಲ್ಲ, ತಗೋತಾ ಇಲ್ಲ. ನಮ್ಗೆ ಏನ್ ಕಾಣಿಸಲ್ಲ, ಕೇಳಿಸಿಲ್ಲ. ಕೇಳಿಸ್ತಾ ಇಲ್ಲ. ಹೋಗ್ಲಿ ಆಗ್ಲಿ, ಅದೇನು ಮಾಡಕ್ ಆಗ್ತಾ ಇಲ್ಲ ಅವ್ರು. ಓಕೆ ಸರ್, ಹೌದಲ್ವಾ? ಬೇರೆ ಬೇರೆ ಆರ್ಟ್ಸ್ ಕೇಳ್ತಿಲ್ಲ. ಅವರೇ ಒಂದು ಸಾಂಗ್ ಆಡ್ಲಿ ಪಾಸ್ಟ್ರೆ, ಅವರೇ ಒಂದು ಸಾಂಗ್ ಆಡ್ಲಿ. ಓಕೆ. ಸೊ ಸಹೋದರಿ ವರಲಕ್ಷ್ಮಿ ಅವರು ಒಂದು ವಿಶೇಷ ಗೀತೆಯನ್ನು ಹಾಡಬೇಕೆಂಬುದಕ್ಕೆ ಕೆಲಸ. ಹೌದಾ? ಯಾಕೆ ಅಂಕಲ್ ಚೆನ್ನಾಗಿ ಬಾರಿಸ್ತಿದ್ರಿ ಅಲ್ಲ ಜೋರಾಗಿ? ಯಾಕೆ ಕೇಳಿಸ್ತಾ ಇಲ್ಲ ಅಂತಾರೆ? ಅಂದ್ರೆ ನೀವು ಕರೆಕ್ಟ್ ಆಗಿ ಮೊಬೈಲ್ ಇದ್ರ ಹತ್ರ ವಾಲ್ಯೂಮ್ ಹತ್ರ ಇಟ್ಕೊಂಡಿಲ್ಲ ಅನ್ಸುತ್ತೆ. ಇದೇ ಫಸ್ಟ್ ಟೈಮ್ ನಿಮ್ಗೆ ಈ ತರ ಮಿಸ್ ಆಗಿರೋದು. ಓಕೆಮ್ಮ. ಸಹೋದರಿ ವರಲಕ್ಷ್ಮಿ ಅವರು ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದ ಕೇಳ್ಕೊಡ್ತೇನೆ. ಇದ್ದೀರಾ? ಇದ್ದೀನಿ ಸರ್. ಓಕೆ. ದೇವ್ರ ನಮ್ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನು ಹಾಡಿಕೊಳ್ಳೋಣ. ನನ್ನೇಸು ನಿನ್ನನು ಹುಡುಕುವನು, ಸ್ಥಳ ಉಂಟು ಮಗಳೇ ನಿನ್ ಹೃದಯದಿ. ನನ್ನೇಸು ನಿನ್ನನು ಹುಡುಕುವನು, ಸ್ಥಳ ಉಂಟು ಮಗಳೇ ನಿನ್ ಹೃದಯದಿ. ಅಳುತ್ತಿರುವ ನಿನ್ನ ಕಾಣುವ, ನಿನ್ನ ಕಣ್ಣೀರು ಒರೆಸಲು ಬರುತ್ತಿರುವ. ಅಳುತ್ತಿರುವ ನಿನ್ನ ಕಾಣುವ, ನಿನ್ನ ಕಣ್ಣೀರು ಒರೆಸಲು ಬರುತ್ತಿರುವ. ಸಹಾಯ ಹಸ್ತವ ನೀಡುವ, ಸಹಾಯ ಹಸ್ತವ ನೀಡುವ. ನಿನ್ನಲ್ಲೇ ನೆಲೆಸಲು ತವಕಿಸುವ, ನಿನ್ನಲ್ಲೇ ನೆಲೆಸಲು ತವಕಿಸುವ. ನನ್ನೇಸು ನಿನ್ನನು ಹುಡುಕುವನು, ಸ್ಥಳ ಉಂಟು ಮಗಳೇ ನಿನ್ ಹೃದಯದಿ. ನನ್ನೇಸು ನಿನ್ನನು ಹುಡುಕುವನು, ಸ್ಥಳ ಉಂಟು ಮಗಳೇ ನಿನ್ ಹೃದಯದಿ. ಶಿಲುಬೆಯ ಮರಣವು ನಿನಗಾಗಿ, ಸುರಿಸಿದ ರಕ್ತವು ನಿನಗಾಗಿ. ಶಿಲುಬೆಯ ಮರಣವು ನಿನಗಾಗಿ, ಸುರಿಸಿದ ರಕ್ತವು ನಿನಗಾಗಿ. ನಿನ್ ಪಾಪ ಹೊತ್ತು ತೀರಿಸಿದ, ನಿನ್ ಪಾಪ ಹೊತ್ತು ತೀರಿಸಿದ. ಸಂಜೀವ ನೀಡಿ ರಕ್ಷಿಸಿದ, ಸಂಜೀವ ನೀಡಿ ರಕ್ಷಿಸಿದ. ನನ್ನೇಸು ನಿನ್ನನು ಹುಡುಕುವನು, ಸ್ಥಳ ಉಂಟು ಮಗಳೇ
ನಿನ್ ಹೃದಯದಿ. ನನ್ನೇಸು ನಿನ್ನನ್ನು ಹುಡುಕುವನು, ಸ್ಥಳ ಉಂಟು ಮಗಳೇ ನಿನ್ ಹೃದಯದಿ. ಸತ್ತು ನನ್ನ ಮತ್ತೆ ಕಂಡಳು, ಸತ್ತು ನನ್ನ ಮತ್ತೆ ಕಂಡಳು. ಕೊರಗುವ ಮನುಜ ಬರುವೆಯ, ಕೊರಗುವ ಮನುಜ ಬರುವೆಯ. ಕರ್ತನ ಪಾದಕ್ಕೆ ಬೀಳುವೆಯ. ನನ್ನೇಸು ನಿನ್ನನ್ನು ಹುಡುಕುವನು, ಸ್ಥಳ ಉಂಟು ಮಗಳೇ ನಿನ್ ಹೃದಯದಿ. ನನ್ನೇಸು ನಿನ್ನನ್ನು ಹುಡುಕುವನು, ಸ್ಥಳ ಉಂಟು ಮಗಳೇ ನಿನ್ ಹೃದಯದಿ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್ ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಸಹೋದರಿ ಸವಿತಮ್ಮ ಅವರಿದ್ದಾರೆ. ಈ ದಿನದ ಆರಾಧನೆಯಲ್ಲಿ ಸಹೋದರಿ ಲೀಲಾ ಬಸವರಾಜ್ ಅವರು ನಡೆಸಬೇಕಾಗಿತ್ತು. ಈ ಕಾರಣದಿಂದ ಅವರು ಅಸ್ವಸ್ಥರಾದದ್ದರಿಂದ ಸಹೋದರಿ ಸವಿತಮ್ಮ ಸಿದ್ಧವಾಗಿದ್ದಾರೆ. ಅವರು ಈ ಸಮಯದಲ್ಲಿ ನಮಗೆ ದೇವರ ಸಂದೇಶವನ್ನು ತರುವಂತವರಾಗಿದ್ದಾರೆ. ತಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಹೃದಯದಿಂದ ಸಂದೇಶಕ್ಕಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸಹೋದರಿ ಸವಿತಾ ಅವರೇ, ಇದು ನಿಮ್ಮ ಸಮಯ. ಸಂದೇಶವನ್ನ ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳನ್ನ ತಿಳಿಸುವಂತಲಾಗಿದ್ದೇನೆ. ದೇವರು ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ನಮ್ಮೆಲ್ಲರನ್ನು ಎಚ್ಚರಪಡಿಸಿ ಆತನ ಒಂದು ಸ್ವರವನ್ನ, ವಾಕ್ಯವನ್ನ ಕೇಳ್ತಕ್ಕಂತ ಸೌಭಾಗ್ಯವನ್ನ ಸಣ್ಣ ಹಿಂಡಾಗಿ ಕುಡಿಯಲು ಬಂದಿರತಕ್ಕಂತ ನಮ್ಮೆಲ್ಲರಿಗೂ ದಯಪಾಲಿಸಿದ್ದಾರೆ. ಒಂದು ಸಣ್ಣ ಪ್ರಾರ್ಥನೆಯನ್ನ ನಾವು ಮಾಡಿಕೊಳ್ಳುವ. ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸುತ್ತಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸ್ವರ್ಗೀಯ ಸ್ವಾಮಿ ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಉದಯ ಕಾಲದಲ್ಲಿ ನಿನ್ನ ಸ್ವರವನ್ನ ಕೇಳಲು ನಮಗೆ ಬೇಕಾದಂತ ಪರಲೋಕದ ದ್ವಾರವನ್ನ ತೆಗೆದು ಇನ್ನ ಜ್ಞಾನ, ಬುದ್ಧಿ, ತಿಳುವಳಿಕೆ, ವಿವೇಕ, ಜ್ಞಾಪಕ ಶಕ್ತಿ ಹಾಗೂ ಅರ್ಥ ಮಾಡಿಕೊಳ್ತಕ್ಕಂತ ಬಲಶಕ್ತಿಯನ್ನ ನಮಗೆ ದಯಪಾಲಿಸಬೇಕಾಗಿ ಕೂಡಿ ಬಂದಿರತಕ್ಕಂತ ನಿಮ್ಮ ಎಲ್ಲಾ ಮಕ್ಕಳನ್ನು ಪವಿತ್ರಾತ್ಮನ ಮೂಲಕವಾಗಿ ನಡೆಸಿ ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನ ತುಂಬಿಸಿ ನಿನ್ನ ಮಹಿಮಾ ವಸ್ತ್ರದಲ್ಲಿ ನಮ್ಮನ್ನ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೇನ್. ಈ ದಿನದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಕ್ಕಂತ ಒಂದು ವಾಕ್ಯವು, ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ. ದೇವರ ವಾಕ್ಯ ಹೇಳುವಂತದಾಗಿದೆ, ನಮ್ಮ ಮುಂದಿರತಕ್ಕಂತ ಪರಿಸ್ಥಿತಿ, ನಮ್ಮ ಜೀವಿತದಲ್ಲಿ ಬರತಕ್ಕಂತ ಶೋಧನೆಗಳು, ಕಷ್ಟಗಳನ್ನ ನಾವು ಎದುರಿಸ್ಬೇಕಾದ್ರೆ ಪವಿತ್ರಾತ್ಮನಿಂದ ಉಂಟಾಗತಕ್ಕಂತ ಅಭಿಷೇಕ ನಮಗುಂಟಾಗ್ಬೇಕಾಗಿದೆ. ಹೇಗೆಂದ್ರೆ, ಹಳೆ ಕಾಲದಲ್ಲಿ ಒಬ್ಬ ಅರಸನಿಗೆ ಹೇಗೆ ತೈಲಾಭಿಷೇಕವನ್ನ ಮಾಡಿ ಒಂದು ಉನ್ನತವಾದಂತ ಸ್ಥಾನಕ್ಕೆ ಆಯ್ಕೆಯನ್ನ ಮಾಡ್ಕೊಳ್ತಾ ಇದ್ರು, ಅದೇ ರೀತಿಯಲ್ಲಿ ನಾನು ಮತ್ತೆ ನೀವು ಕೂಡ ಆ ದೇವಾದಿ ದೇವನ ಅನುಗ್ರಹ, ಅಭಿಷೇಕದ ರೂಪದಲ್ಲಿ ಹೊಂದಿಕೊಳ್ಳಬೇಕಾಗಿದೆ. ಯಾವಾಗ ಆ ಒಂದು ಅಭಿಷೇಕವನ್ನ ನಾವು ಹೊಂದಿಕೊಳ್ಳುವುದಾದ್ರೆ, ನಾವು ಪ್ರತಿ ಕಷ್ಟಗಳನ್ನ, ಕೆಲಸಗಳನ್ನ, ಜವಾಬ್ದಾರಿಯನ್ನ ಧೈರ್ಯವಾಗಿ, ದೃಢವಾಗಿ ಎದುರಿಸಲು ಸಾಧ್ಯವಾಗುವಂತದ್ದಾಗಿದೆ. ಹಾಗಾದ್ರೆ ದೇವ್ರು ನನಗೂ ಮತ್ತೆ ನಿಮಗೂ ತನ್ನ ಚೈತನ್ಯ ತೈಲದಿಂದ ಅಭಿಷೇಕಿಸಬೇಕೆಂದು ಆಶಿಸುವವನಾಗಿದ್ದಾನೆ. ಕೀರ್ತನೆ 92:10 ನಾವು ನೋಡುವಾಗ ಆ ಒಂದು ವಾಕ್ಯ ನಾವು ಓದ್ಕೊಳ್ಳುವ ಕೀರ್ತನೆ 92ನೇ ಅಧ್ಯಾಯ 10ನೇ ಒಂದು ವಾಕ್ಯ ನನಗೆ ಸಹಾಯ ಮಾಡಿ. ಓಕೆ, ನಾನು ಓದ್ತೇನೆ. 92:10. ಆದರೆ ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ
ನನ್ನನ್ನು ಅಭಿಷೇಕಿಸಿದ್ದಿ. ಇಲ್ಲಿ ನಾವು ವಾಕ್ಯವನ್ನ ನೋಡುವಾಗ ದೇವರು ಹೇಳುವಂತವರಾಗಿದ್ದಾರೆ, ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನ ಅಭಿಷೇಕಿಸಿದ್ದಿ ಅಂತ ನಾವು ಹೇಳುವಾಗ ಒಂದು ವಾಕ್ಯಕ್ಕೆ ದೇವರಿಗೆ ನಾವು ಮಹಿಮೆಯನ್ನ ಸಲ್ಲಿಸುವ. ಈ ವಾಕ್ಯದಲ್ಲಿ ಆಳವಾದಂತ ಅರ್ಥವಿರುವುದನ್ನ ನಾವು ಕಾಣುವಂತವರಾಗಿದ್ದೇವೆ. ಕಾಡು ಕೋಣದ ಕೊಂಬು ಶಕ್ತಿಯುತವಾದ ಬಲವಾದದ್ದಾಗಿರೋದನ್ನ ನಾವು ಕಾಣುವಂತವರಾಗಿದ್ದೇವೆ. ಕಾಡು ಕೋಣವು ಬಹಳಷ್ಟು ಶಕ್ತಿಯುತವಾದಂತದ್ದಾಗಿದೆ. ಮತ್ತೆ ಸ್ವಲ್ಪ ಬೇರೆ ಪ್ರಾಣಿಗಳನ್ನ ಹೋಲಿಸ್ಕೊಂಡ್ರೆ ಇದು ದಪ್ಪವಾಗಿರುತ್ತೆ. ಅದರ ಕೊಂಬು ಬಹಳಷ್ಟು ಬಲಶಾಲಿಯಾಗಿರುವಂತದನ್ನ ನಾವು ಕಾಣ್ತೇವೆ. ಅದರ ಕೊಂಬಿನ ಸಹಾಯದಿಂದ ಏನ್ ಮಾಡುತ್ತೆ, ಈ ಒಂದು ಕಾಡು ಕೋಣ ಕಲ್ಲು ಬಂಡೆಯನ್ನ, ಕೆಸರನ್ನ, ಮತ್ತೆ ಶತ್ರುಗಳನ್ನ ಅದು ಕೂಡ ಎದುರಿಸುವಂತದ್ದಾಗಿದೆ. ಅದನ್ನ ಎದುರಿಸಿ ಅದು ಮುಂದೆ ಮುಂದೆ ಸಾಗೋದಕ್ಕೆ ಅದರ ಒಂದು ಕೊಂಬು ಬಹಳಷ್ಟು ಸಹಾಯವನ್ನ ಮಾಡುವಂತದ್ದಾಗಿದೆ. ಯೋಚನೆ ಮಾಡಿ ಪ್ರಿಯರೇ, ಒಂದು ವೇಳೆ ನಾವು ಕೆಲಸಕ್ಕೆ ಹೋಗುವಂತ ಸಮಯದಲ್ಲಿ ಯಾವುದೇ ಆಯುಧ ಅಥವಾ ನಾವು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ, ಬೇರೆ ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಯಾವುದೇ ಆಯುಧ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗುತ್ತಾ? ಮತ್ತೆ ಅಷ್ಟೊಂದು ಸುಲಭವಾಗಿ ಮಾಡ್ಲಿಕ್ಕೆ ಕಷ್ಟ ಆಗಲ್ವಾ? ಉದಾಹರಣೆ ತಗೊಂಡ್ರೆ ಅಡಿಗೆ ಮನೆಯಲ್ಲಿ ನಾವು ಅಡಿಗೆಯನ್ನ ಮಾಡ್ಬೇಕಾದ್ರೆ ಬರೀ ಕೈಯಲ್ಲೇ ತರಕಾರಿಯನ್ನ ಕಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಯಾವ್ದಾದ್ರು ಒಂದು ಆಯುಧವನ್ನ ನಾವು ಬಳಸ್ಕೊಳ್ತೇವೆ. ಕತ್ತಿಯನ್ನ ಬಳಸ್ಕೊಂಡು ನಾವು ತರಕಾರಿಗಳನ್ನ ಹೆಚ್ಚುತ್ತೇವೆ. ಮತ್ತೆ ಇವಾಗ ನಾವು ಪಾತ್ರೆಗಳನ್ನ ತೊಳಿಬೇಕಾದ್ರೆ ಬರೀ ಕೈಯಲ್ಲೇ ಅದನ್ನ ಉಜ್ಬಿಡಕ್ ಆಗುತ್ತಾ? ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೇವೆ, ಸ್ಕ್ರಬ್ಬರ್ ಅನ್ನ, ಸೋಪ್ ಅನ್ನ ಬಳಸಿ ನಾವು ಪಾತ್ರೆಗಳನ್ನ ತೊಳಿತೇವೆ. ನಮ್ಮ ದಿನನಿತ್ಯದ ಒಂದು ಕೆಲಸಗಳನ್ನ ಮಾಡ್ಕೋಬೇಕಾದ್ರೆ ಒಂದಲ್ಲ ಒಂದು ಆಯುಧ ನಮ್ಗೆ ಬೇಕಾಗಿದೆ. ಈಗ ನಾವು ಆಫೀಸ್ಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಕೈಯಲ್ಲಿ ಇರ್ತಕ್ಕಂತ ಪೆನ್ನುಗಳು ನಮಗೆ ಆಯುಧವಾಗಿರುತ್ತೆ. ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಲ್ಯಾಪ್ಟಾಪ್ ಆಯುಧವಾಗಿರುತ್ತೆ. ಈ ರೀತಿ ಒಂದಲ್ಲ ಒಂದು ಆಯುಧಗಳನ್ನ ನಾವು ಬಳಕೆಯನ್ನ ಮಾಡ್ಕೊಂಡು ಕೆಲಸವನ್ನ ಮಾಡುವಾಗ ಏನಾಗುತ್ತೆ, ಬಹಳಷ್ಟು ಸುಲಭವಾಗುತ್ತೆ ಅನ್ನೋದನ್ನ ನಾವು ಕಾಣಬಹುದಾಗಿದೆ. ಮತ್ತೆ ಇವಾಗ ಇನ್ನೂ ಉದಾಹರಣೆಯನ್ನ ತಗೊಂಡಾಗ ಈ ಒಂದು ಭೂಮಿ ಕಟ್ಟಡಗಳನ್ನ ನಾವು ಕಟ್ಟುವಾಗ, ಭೂಮಿಯನ್ನ ಉಳುವಾಗ, ಹೀಗೆ ಹಲವಾರು ಆಯುಧಗಳನ್ನ ನಾವು ಬಳಸ್ತೇವೆ. JCB ಬಳಸ್ಬಹುದು, ಕ್ರೇನ್ಗಳು, ಎಷ್ಟೊಂದು ಮಿಷಿನ್ಗಳು, ಇವೆಲ್ಲ ಒಂದ್ ರೀತಿಯಲ್ಲಿ ಆಯುಧಗಳು ಅನ್ನೋದನ್ನ ನಾವು ತಿಳ್ಕೋಬಹುದು. ಈ JCB, ಕ್ರೇನು ಇಂಥವುಗಳಿಲ್ಲ ಅಂದಿದ್ರೆ ಕೆಲಸಗಳನ್ನ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟವಾಗ್ತಾ ಇತ್ತು. ಇವೆಲ್ಲ ಏನಾಗಿದೆ, ನಮಗೆ ಸಹಾಯಕವಾದಂತ ಆಯುಧಗಳಾಗಿದೆ ಅನ್ನೋದನ್ನ ನಾವು ಮನಗಾಣ್ಬೇಕಾಗಿದೆ. ಕಾಡು ಕೋಣಕ್ಕೆ ಕೊಂಬು ಇದೆ ಅಲ್ವಾ, ಅದೇ ಅದಕ್ಕೆ ಆಯುಧ. ಅದೇ ರೀತಿಯಲ್ಲಿ ಪ್ರಿಯರೇ, ನಮ್ಮೆಲ್ಲರ ಜೀವಿತದಲ್ಲಿ ಬರ್ತಕ್ಕಂತ ಸಂಕಷ್ಟಗಳನ್ನ ಎದುರಿಸ್ಲಿಕ್ಕೆ, ಹೋರಾಟಗಳನ್ನ ಎದುರಿಸಲಿಕ್ಕೆ ನಮಗಿರುವ ಬಲ, ಆಯುಧವೆಂದರೆ ದೇವರೇ ಆಗಿದ್ದಾರೆ. ದೇವರೇ ನಮಗೆ ಒಂದು ದೊಡ್ಡ ಆಯುಧವಾಗಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಈ ಹೊತ್ತು ಕಾಡು ಕೋಣಕ್ಕೆ ಕೊಂಬಿನಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ಕಾಡು ಕೋಣದ ಕೊಂಬಿನಂತೆ ನನ್ನ ಕೊಂಬನ್ನು ಎತ್ತಿದ್ದಿ ಎಂದು ಹೇಳುತ್ತದೆ. ಹಾಗಾದ್ರೆ ದೇವರು ನಮ್ಮಲ್ಲಿ ಒಂದು ಆಯುಧವನ್ನ ಇಟ್ಟಿರ್ತಾನಲ್ವಾ? ಆ ಆಯುಧ ಯಾವುದಾಗಿದೆ? ಪ್ರಾರ್ಥನೆ ಎಂಬುದು ಒಂದು ದೊಡ್ಡ ಪವರ್ಫುಲ್ ವೆಪನ್ ಅಂತ ಹೇಳ್ತೇವೆ. ಅಂದ್ರೆ ಬಹಳಷ್ಟು ಬಲಶಾಲಿಯಾದಂತ ಒಂದು ಆಯುಧವಾಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ದೇವರ ವಾಕ್ಯವೆಂಬ ಖಡ್ಗವು ಒಂದು ಆಯುಧ ಆಗಿದೆ. ಪವಿತ್ರಾತ್ಮನ ಶಕ್ತಿ ನಮಗೆ ಲಭಿಸುವಂತದ್ದಾಗಿದೆ. ಮತ್ತೆ ಪರಿಸ್ಥಿತಿಗಳನ್ನ ಎದುರಿಸಲು ಯಾವಾಗ ಪವಿತ್ರಾತ್ಮನ ಶಕ್ತಿ ನಮಗೆ ಲಭಿಸುವಂತದ್ದಾಗಿದೆಯೋ ಆವಾಗ ಪ್ರತಿಯೊಂದೊಂದು ಪರಿಸ್ಥಿತಿಗಳನ್ನ ನಾವು ಎದುರಿಸಲು ಸಾಧ್ಯವಾಗುವಂತದ್ದಾಗಿದೆ. ಪ್ರೀತಿಯ ನನ್ನ ಕುಟುಂಬದವರೇ, ನಮ್ಮ ಜೀವಿತದಲ್ಲಿ ಹಲವಾರು ಸಮಸ್ಯೆಗಳು, ಹೋರಾಟಗಳು ಬರುವಂತದ್ದಾಗಿದೆ. ಅದನ್ನ ನಾವು ಒಂದು ಉದಾಹರಣೆ ಮೂಲಕವಾಗಿ ನೋಡುವಾಗ, ಒಂದು ಸಮವೇಲ 2 ಮತ್ತೆ 1ನೇ ಒಂದು ವಾಕ್ಯವನ್ನ ನಾವು ನೋಡ್ಕೊಳ್ಳುವಾಗ ಅನ್ನಳ ಒಂದು ವಿಜ್ಞಾಪನೆಯನ್ನ ನಾವು ಮನಗಾಣ್ಬೇಕಾಗಿದೆ. ಇಲ್ಲಿ ಅನ್ನಳು ಹೇಳುವಂತಳಾಗಿದ್ದಾರೆ. 1 ಸಮವೇಲ 2ನೇ ಅಧ್ಯಾಯ 1ನೇ ಒಂದು ವಚನವನ್ನ ಓದಿಕೊಳ್ಳುವ.
ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ, ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿದೆ ಹಾಗೂ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಇಲ್ಲಿ ನಾವು ನೋಡ್ತೇವೆ, ಅನ್ನಳು ಎಷ್ಟು ಒಂದು ಇದರಲ್ಲಿ ದೇವರಲ್ಲಿ ಅವಳು ಪ್ರಾರ್ಥನೆ ಮಾಡ್ತಾಳೆ. ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ, ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಇಲ್ಲಿ ವಾಕ್ಯವನ್ನ ನೋಡುವಾಗ, ಆಕೆಯ ಒಂದು ಪ್ರಾರ್ಥನೆ ವಿಜ್ಞಾಪನೆಯನ್ನ ನಾವು ನೋಡುವಾಗ ಅಥವಾ ಕೇಳುವಾಗ, ಏನು ಅನ್ನಳಲ್ಲಿ ಸಮಸ್ಯೆ ಇರ್ಲಿಲ್ವಾ? ಸಮಸ್ಯೆ ಇತ್ತು ಆಕೆಗೆ. ಈ ಪೆನಿನಳಿಂದ ಅವಳು ಹಿಂಸೆಗೆ ಗುರಿಯಾಗಿರ್ಲಿ, ಯಾಕೆಂದ್ರೆ ಅವಳಿಗೆ ಮಕ್ಕಳಿಲ್ಲದ್ರಿಂದ ಆಕೆ ಏನ್ ಮಾಡ್ತಾ ಇದ್ಲು, ಬಹಳಷ್ಟು ಹಂಗಿಸಿ ಆಕೆಗೆ ಸಮಸ್ಯೆಯನ್ನ ತಂದಿಟ್ಲು. ಅವಳ ಒಂದು ಜೀವಿತ, ಆಕೆಯ ಮನಸ್ಸು ಬಹಳಷ್ಟು ನೋವಿಂದ ಕೂಡಿತ್ತು. ಆದಾಗ್ಯೂ ಸಹ ಆಕೆ ಏನ್ ಮಾಡ್ತಾಳೆ, ಯೆಹೋವನಲ್ಲಿ ನನ್ನ ಹೃದಯ ಉಲ್ಲಾಸಿಸುತ್ತದೆ ಅಂತ ಹೇಳುವಾಗ ನೋಡಿ, ಆಕೆಯು ದೇವರಲ್ಲಿ ಎಷ್ಟು ಅನ್ಯೂನ್ಯವಾಗಿದ್ದಳು, ದೇವರ ಜೊತೆಗಿನ ಒಂದು ಸಂಬಂಧ ಎಷ್ಟು ಬಲಯುತವಾಗಿತ್ತು ಆಕೆಯಲ್ಲಿ ಅಂತ ನಾವು ತಿಳ್ಕೊಬೇಕಾಗಿದೆ. ಏಕೆಂದ್ರೆ ದೇವರ ವಾಕ್ಯದಲ್ಲಿ ಹೇಳುವಾಗ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಕೆಲವು ಸಾರಿ ನಾವು ನೋಡುವಾಗ ನಮ್ಮಲ್ಲಿ ಆಯುಧಗಳೇನೋ ಇರುತ್ತೆ, ಆದ್ರೆ ಅವು ಹರಿತವಾಗಿಲ್ಲ, ಅಂದ್ರೆ ಚೂಪಾಗಿಲ್ಲ, ಕೆಲಸ ತುಂಬಾ ಕಡಿಮೆ. ಈ ಆಯುಧಗಳು ಚೂಪಾಗಿಲ್ಲ ಅಥವಾ ಹರಿತ ಆಗಿಲ್ಲ ಅಂದ್ರೆ ಅದ್ರಿಂದ ಕೆಲಸನ ನಾವು ಬೇಗ ಮಾಡಕ್ ಆಗಲ್ಲ. ಮಾಡೋ ಕೆಲಸದಲ್ಲಿ ಬಹಳಷ್ಟು ಕುಂಠಿತವಾಗಿ ಆ ಕೆಲಸವನ್ನ ಮಾಡ್ಬೇಕಾಗುತ್ತೆ. ದೇವರಿಂದ ಎತ್ತಲ್ಪಟ್ಟ ಕೊಂಬು ಬಹಳ ಬಲಯುಳ್ಳದಾಗಿರುತ್ತೆ. ನಾವು ಸಹ ದೇವರಿಂದ ಎತ್ತಲ್ಪಟ್ಟ ಕೊಂಬಾಗಿರುವುದಾದ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಬಲ ಇರ್ತಕ್ಕಂಥದ್ದಾಗಿದೆ. ಅಂದ್ರೆ ನನ್ನ ಹಾಗೂ ನಿಮ್ಮ ಜೀವಿತದಲ್ಲಿ ದೇವರ ಕೃಪೆ ಇರುವುದಾದರೆ ಅದು ಆಯುಧಕ್ಕೆ ಹರಿತ ಮಾಡಿದಂತೆ. ಯಾವಾಗ ದೇವರ ಕೃಪೆ ನಮ್ಮಲ್ಲಿರುವಂತದ್ದಾಗಿದೆ, ನಮ್ಮಲ್ಲಿರ್ತಕ್ಕಂಥ ಆಯುಧವನ್ನ ನಾವು ಹರಿತ ಆಗುವಂತದ್ದಾಗಿದೆ. ಆಗ ಕೆಲಸವು ಸುಗಮವಾಗಿ ಸರಾಗವಾಗಿ ಆಗುವಂತದ್ದಾಗಿದೆ. ದೇವರು ನಮ್ಮ ಕೊಂಬನ್ನ ಎತ್ತಲ್ಪಡುವಾಗ ಬಲಯುತವಾಗಿ ಕೆಲಸ ಮಾಡುವಂತದ್ದಾಗಿದೆ. ಅದಕ್ಕೆ ಅನ್ನಳೆ ನಮಗೆ ಸಾಕ್ಷಿಯಾಗಿ ನಿಂತಿದ್ದಾಳೆ. ಆಕೆ ಹೇಳ್ತಕ್ಕಂಥದ್ದನ್ನ ಮತ್ತೆ ನಾವು ಮನಗಾಣುವಾಗ, ದೇವರು ನನ್ನ ಕೊಂಬನ್ನು ಎತ್ತಿದ್ದರಿಂದ ನನ್ನ ಹೃದಯವು ಉಲ್ಲಾಸಿಸುತ್ತದೆ. ದೇವಜನರೇ, ನಮ್ಮೆಲ್ರಿಗೂ ದೇವರು ಕೊಟ್ಟಿರತಕ್ಕಂತ ಆಯುಧವೆಂದ್ರೆ ದೇವರ ವಾಕ್ಯ. ದೇವರ ವಾಕ್ಯವೆಂಬ ಆಯುಧ, ಪ್ರಾರ್ಥನೆ ಎಂಬ ಆಯುಧ, ದೇವರ ಕೃಪೆ ಎಂಬ ಆಯುಧ. ದೇವರು ನಮ್ಮ ಕೊಂಬನ್ನ ಮೇಲೆತ್ತುವಾಗ ಆ ಒಂದು ಆಯುಧದಿಂದ ನಮಗೆ ಬೇಕಾದದ್ದನ್ನ ನಾವು ಪಡ್ಕೊಳ್ಬಹುದಾಗಿದೆ. ನಾವು ದೇವರು ನಮ್ಮ ಕೊಂಬನ್ನ ಎತ್ತಲ್ಪಡುವಾಗ ಆನಂದ ಪಡಬೇಕೆ ಹೊರತು ನಾವು ದುಃಖವನ್ನ ಪಡಬಾರ್ದಾಗಿದೆ. ಆತನು ನಮ್ಮನ್ನು ಎತ್ತುವಂತವನು, ಬಲಪಡಿಸುವಂತವನು ಆಗಿರುವುದನ್ನ ಅನ್ನಳು ಹೇಳುವುದನ್ನ ನಾವು ಕಾಣ್ತೇವೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿದೆ. ಕೆಲವೊಂದ್ ಸಾರಿ ಶತ್ರುಗಳ ಮುಂದೆ ನಮ್ಮ ಬಾಯಿಯನ್ನ ಮುಚ್ಕೋಬೇಕಾಗಿರುತ್ತೆ. ನಮ್ ಶತ್ರು ಯಾರಾಗಿರ್ತಾರೆ? ಸಾಲ ಕೊಟ್ಟವರಾಗಿರ್ಬಹುದು, ಅಥವಾ ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಿರ್ಬಹುದು, ಅಥವಾ ನಮ್ಮ ಕುಟುಂಬಗಳಲ್ಲಿ ಇರಬಹುದು, ಸಭೆಗಳಲ್ಲಿ ಇರಬಹುದು, ನಮ್ಮ ಅಕ್ಕಪಕ್ಕದಲ್ಲಿ ಇರಬಹುದು. ಏನಾದ್ರೂ ಸಹ ಆಗಿರ್ಲಿ, ದೇವರು ನಮ್ಮನ್ನ ಎತ್ತಲ್ಪಡುವಾಗ ನಾವು ಯಾವುದಕ್ಕೆ ಸಹ ಹೆದರ್ಕೋಬಾರ್ದು, ಅಂಜ ಕಾರಣವಿಲ್ಲ. ಅನ್ನಳು ಹೇಳುವಂತಳಾಗಿದ್ದಾಳೆ, ನಿನ್ನ ರಕ್ಷಣೆಯಲ್ಲಿ ಆನಂದಿಸ್ತೇನೆ. ಆಕೆಗೆ ಎಷ್ಟೇ ಕಷ್ಟವಿದ್ದಾಗ್ಯೂ ಕರ್ತನ ರಕ್ಷಣೆಯಲ್ಲಿ ಆಕೆಯು ಆನಂದಿಸ್ತದನ್ನ ನಾವು ಕಾಣುವಂತವರಾಗಿದ್ದೇವೆ. ಏಕೆಂದ್ರೆ ಕರ್ತನ ಕೊಂಬು ಆಕೆಯನ್ನು ಎತ್ತಲ್ಪಟ್ಟಿತ್ತು. ನಿಮಗೂ ನನಗೂ ಸಹ ದೇವರು ಬಲವಾಗಿರುವುದರಿಂದ ಕರ್ತನು ನಮಗೆ ಅನುಗ್ರಹವನ್ನ ಮಾಡುವಂತವನಾಗಿದ್ದಾನೆ. ನೀವು ಭಯ ಪಡತಕ್ಕಂತ ಅವಶ್ಯಕತೆ ಯಾವುದಕ್ಕೂ ಸಹ ಇಲ್ಲ. ಕರ್ತನ ಕೊಂಬು ನಮ್ಮನ್ನು ಎತ್ತಲ್ಪಡುವಂತದ್ದಾಗಿದೆ. ಕೀರ್ತನೆ 75:10 ನಾವು ಓದ್ಕೊಳ್ಳುವ, ಸಹಾಯ ಮಾಡಿ. ಕೀರ್ತನೆ 75:10.
ದುಷ್ಟರ ಕೊಂಬುಗಳನ್ನೆಲ್ಲ ಮುರಿದು ಬಿಡುವೆನು, ಆದರೆ ಭಕ್ತರ ಕೊಂಬುಗಳು ಎತ್ತಲ್ಪಡುವವು. ಇಲ್ಲಿ ನಾವು ನೋಡುವಾಗ ದುಷ್ಟರ ಕೊಂಬುಗಳನ್ನೆಲ್ಲ ಮುರಿದು ಬಿಡುವೆನು, ಆದರೆ ಭಕ್ತರ ಕೊಂಬುಗಳು ಎತ್ತಲ್ಪಡುವವು ಎಂದು ದೇವರ ವಾಕ್ಯವು ಹೇಳುವಂತದ್ದಾಗಿದೆ. ನೋಡಿ, ಎಂತ ಅದ್ಭುತವಾದ ವಾಗ್ದಾನವನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಕೊಂಬು ದುಷ್ಟರಿಗೂ ಸಹ ಇರುತ್ತೆ, ಮತ್ತೆ ಶಿಷ್ಟರಿಗೂ ಸಹ ಇರ್ತಕ್ಕಂಥದನ್ನ ನಾವು ಕಾಣ್ತೇವೆ. ಆದ್ರೆ ದೇವರು ದುಷ್ಟರ ಕೊಂಬನ್ನ ಮುರಿಯುವಂತವರಾಗಿದ್ದಾರೆ. ದೇವರಿಂದ ಎತ್ತಲ್ಪಟ್ಟ ಕೊಂಬು ಎತ್ತಲ್ಪಟ್ರೆ, ಅದು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲ್ಪಟ್ರೆ ಅದು ಬಲವಾಗಿ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದಾಗಿದೆ. ದೇವರು ಯಾಕೆ ಕಾಡು ಕೋಣಕ್ಕೆ ಬಲವಾದ ಕೊಂಬನ್ನು ಕೊಟ್ಟಿದ್ದಾರೆ? ಒಂದು ವಿಶೇಷವಾದ ಗುರಿಯನ್ನು ಇಟ್ಕೊಂಡು ದೇವರು ಈ ಕಾಡು ಕೋಣಕ್ಕೆ ಕೊಂಬನ್ನ ಕೊಟ್ಟಿದ್ದಾರೆ. ಹಾಗೆಯೇ ದೇವರು ನಮಗೂ ಸಹ ಸರ್ವಾಯುಧಗಳನ್ನ ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೆನಪಿಗೆ ತಂದುಕೊಳ್ಬೇಕಾಗಿದೆ. ಸತ್ಯವೆಂಬ ನಡುಕಟ್ಟನ್ನ ಕಟ್ಕೊಳ್ರಿ, ನೀತಿ ಎಂಬ ವಜ್ರ ಕವಚವನ್ನ ಧರಿಸಿಕೊಳ್ಳಿರಿ, ಸಮಾಧಾನವೆಂಬ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಕೊಳ್ಳಿರಿ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಆಗ ಭಕ್ತರ ಕೊಂಬು ಎತ್ತಲ್ಪಡುವುದು. ದೇವರು ನಮಗೆ ಸರ್ವಾಯುಧಗಳನ್ನ ಕೊಟ್ಟಿದ್ದಾರೆ. ಆ ಸರ್ವಾಯುಧಗಳನ್ನ ನಾವು ಪ್ರತಿದಿನವೂ ಸಹ ಏನ್ ಮಾಡ್ಬೇಕಾಗಿದೆ? ನಾವು ಧರಿಸ್ಕೊಳ್ಬೇಕಾಗಿದೆ. ಪ್ರತಿ ಕ್ಷಣವೂ ಆ ಸರ್ವಾಯುಧಗಳನ್ನ ನಾವು ಧರಿಸಿಕೊಳ್ಳುವಾಗ ನಮಗೆ ಬಹಳಷ್ಟು ಬಲ ಸಿಗುವಂತದ್ದಾಗಿದೆ. ನಮ್ಮ ಒಂದು ಕೊಂಬು, ಭಕ್ತರ ಒಂದು ಕೊಂಬು ಎತ್ತಲ್ಪಡುವಂತದ್ದಾಗಿದೆ. ಕೀರ್ತನೆ 89:17 ಓದ್ಕೊಳ್ಳುವ. 89:17 ಅವರು ಹಿಗ್ಗುವ ಬಲವು ನೀನೇ, ನಿನ್ನ ಕರುಣಾ ಕಟಾಕ್ಷದಿಂದ ನಮ್ಮ ಕೊಂಬು ಎತ್ತಲ್ಪಟ್ಟಿರುವುದು. ಈ ವಾಕ್ಯ ಹೇಳುವಂತದ್ದಾಗಿದೆ, ಅವರು ಹಿಗ್ಗುವ ಬಲವು ನೀನೇ, ನಿನ್ನ ಕರುಣಾ ಕಟಾಕ್ಷದಿಂದ ನಮ್ಮ ಕೊಂಬು ಎತ್ತಲ್ಪಟ್ಟಿರುವುದು. ಹಿಗ್ಗುವ ಬಲವು ನೀನೇ ಅಂದ್ರೆ ದೇವರೇ ನಮ್ಮ ಒಂದು ಬಲವಾಗಿರುವಂತವರಾಗಿದ್ದಾರೆ. ನಮ್ಮ ಕೊಂಬು ಎತ್ತಲ್ಪಡಬೇಕಾದರೆ ದೇವರ ಕೃಪಾ ಕಟಾಕ್ಷ ನಮ್ಮಲ್ಲಿ ಇರಬೇಕಾಗಿದೆ. 92:10 ಕೀರ್ತನೆ 92:10 ಓದ್ಕೊಳ್ಳುವಾಗ, ಆದರೆ ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ. ಉದಾಹರಣೆ ಇಲ್ಲಿ ನೋಡಿ, ದೇವರು ನಮ್ಮ ಕೊಂಬನ್ನ ಕಾಡು ಕೋಣದ ಕೊಂಬಿನಂತೆ ಎತ್ತುವಂತಹದ್ದಾಗಿದ್ದಾರೆ. ಉದಾಹರಣೆಯನ್ನ ನಾವು ನೋಡುವಾಗ, ಇಸ್ರಾಯೇಲರ ಕಾಲದಲ್ಲಿ ಅರಸನನ್ನ ಅಭಿಷೇಕಿಸಲು ಹೊಸ ಎಣ್ಣೆಯನ್ನ ಮಾಡ್ತಾ ಇದ್ರು. ಆ ಎಣ್ಣೆಯು ಸುಗಂಧ ಭರಿತವಾಗಿ ಇರ್ತಾ ಇತ್ತು, ಮತ್ತೆ ತಾಜವಾಗಿರ್ತಾ ಇತ್ತು. ಆ ಒಂದು ಸಮಯದಲ್ಲೇ ಅಭಿಷೇಕ ಮಾಡ್ತಕ್ಕಂಥ ಸಮಯದಲ್ಲಿಯೇ ಆ ಎಣ್ಣೆಯನ್ನ ತಯಾರು ಮಾಡ್ತಾ ಇದ್ರು. ಗಮನಿಸಿ, ನಾವು ಮನೆಗಳಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ಎಣ್ಣೆ ಹಳೇದಾದ್ರೆ ಒಂಥರ ಕಮ್ಟು ವಾಸನೆ ಬರುತ್ತೆ. ಅದನ್ನ ನಾವು ಉಪಯೋಗಿಸ್ಲಿಕ್ಕೆ ಯೋಗ್ಯವಾಗಿರಲ್ಲ. ಅದನ್ನ ನಾವೇನ್ ಮಾಡ್ತೇವೆ? ಬಿಸಾಕ್ಬಿಡ್ತೇವೆ. ದೇವ್ರು ನಮಗಾದ್ರೂ ಚೈತನ್ಯ ತೈಲದಿಂದ ಅಭಿಷೇಕಿಸುವವರಾಗಿದ್ದಾರೆ. ಆ ಚೈತನ್ಯ ತೈಲವು ಪವಿತ್ರಾತ್ಮನ ಹೊರತು ಬೇರೆ ಯಾವುದೂ ಅಲ್ಲ. ಆ ಒಂದು ಎಣ್ಣೆ, ಆ ಒಂದು ತೈಲ ಪವಿತ್ರಾತ್ಮನನ್ನ ಹೋಲಿಕೆ ಮಾಡಿರುವಂತದ್ದಾಗಿದೆ. ಆ ಪವಿತ್ರಾತ್ಮನೇ ನಮ್ಮ ಚೈತನ್ಯ ತೈಲವಾಗಿದ್ದಾರೆ. ಆ ಒಂದು ಅಭಿಷೇಕದಿಂದ ಪವಿತ್ರಾತ್ಮನ ಅಭಿಷೇಕ ಅಂದ್ರೆ ನಮ್ಗೆ ಒಂದು ಅಧಿಕಾರವನ್ನ ಕೊಡುವಂತದ್ದಾಗಿದೆ. ಆ ಒಂದು ಫ್ರೆಶ್ ಆಯಿಲ್ ಅಂದ್ರೆ ತಾಜಾವಾದಂತಹ ಒಂದು ಎಣ್ಣೆ ನಮ್ಮಲ್ಲಿ ಸುರಿಸಲ್ಪಡುವಾಗ ಒಂದು ಹೊಸ ಅನುಭವ, ಶಕ್ತಿ, ದೈವಿಕವಾದ ಕೃಪೆ, ಅನುಗ್ರಹ ನಮಗೆ ಲಭಿಸುವಂತದ್ದಾಗಿದೆ. ನಾವು ನೆನಪಿಗೆ ತಂದುಕೊಳ್ಳುವ ಪಂಚಶತಮಾನದ ದಿನದಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಶಿಷ್ಯರ ಮೇಲೆ ಪವಿತ್ರಾತ್ಮನ ಒಂದು ಸುರಿಮಳೆ ಬೆಂಕಿಯೋಪಾದಿಯಲ್ಲಿ ಬಂದಿದ್ದನ್ನ ನಾವು ಈ ಕ್ಷಣದಲ್ಲಿ ನೆನಪಿಗೆ ತಂದುಕೊಳ್ಳುವಾಗ, ತದನಂತರದಲ್ಲಿಯೇ ಆ ಒಂದು ಬೆಂಕಿಯ ಮಳೆ, ಪವಿತ್ರಾತ್ಮನ ಒಂದು ಅಭಿಷೇಕ ಅವರಲ್ಲಿ ಉಂಟಾದಾಗ ಅವರಿಗೆ ಬಲ ಬಂತು, ಶಕ್ತಿ ಬಂತು. ತದನಂತರದಲ್ಲಿ ದೇವರು ಅವರ ಕೊಂಬುಗಳನ್ನ ಮೇಲಕ್ಕೆ ಎತ್ತಿದ್ನು. ಆ ನಂತರದಲ್ಲಿ ಇಡೀ ಪ್ರಪಂಚಕ್ಕೆ ಸುವಾರ್ತೆಯನ್ನ ಸಾರಲು
ಅವರು ಹೊರಟದನ್ನ ನಾವು ಮನಗಾಣ್ಬೇಕಾಗಿದೆ. ಕೀರ್ತನೆ 23:5 ಒಂದು ವಚನವನ್ನ ನೋಡುವಾಗ ನಮ್ಮೆಲ್ಲರಿಗೂ ಬಾಯಿ ಪಾಠ ಆಗಿರ್ತಕ್ಕಂಥ ಒಂದು ವಚನವಾಗಿದೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಈ ವಾಕ್ಯವನ್ನ ನಾವು ನೋಡುವಾಗ ದೇವರು ಹೇಳುವಂತವರಾಗಿದ್ದಾರೆ, ನನ್ನ ಮಗಳೇ, ನನ್ನ ಮಗನೇ, ನಾನು ನಿನ್ನನ್ನು ಅಭಿಷೇಕಿಸ್ತೇನೆ. ಚೈತನ್ಯ ತೈಲವು ನಮ್ಮ ಮೇಲೆ ನಿನ್ನ ಮೇಲೆ ನಾನು ಸುರಿಯುವಂತವನಾಗಿದ್ದಾನೆ ಅಂತ ದೇವರು ಹೇಳುವಾಗ ಎಷ್ಟು ಆಶೀರ್ವಾದವಾದಂತ ಒಂದು ಸಮಯ. ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಇಲ್ಲಿ ನಾವು ಕೆಲವೊಂದು ವಿಷಯವನ್ನು ನೋಡುವಾಗ ನೋಡಿ, ಶತ್ರುಗಳ ಮುಂದೆ ದೇವರು ನಮ್ಮನ್ನ ಮೇಲಕ್ಕೆ ಎತ್ತುವಂತವರಾಗಿದ್ದಾರೆ. ಮತ್ತೆ ದೇವರು ನಮ್ಮ ತಲೆಗೆ ತೈಲವನ್ನ ಹಚ್ಚುವಂತವರಾಗಿದ್ದಾರೆ. ತಲೆಯ ಮೇಲೆ ತೈಲವನ್ನ ಸುರಿಯುವಂತ ಸಮಯದಲ್ಲಿ ಇಡೀ ದೇಹಕ್ಕೆ ಆ ಒಂದು ತೈಲವು ಹರಡುವಂತದ್ದಾಗಿದೆ. ಹೇಗೆಂದ್ರೆ ಇಡೀ ದೇಹವನ್ನ ನಮ್ಮ ಒಂದು ತಲೆ, ಆ ಒಂದು ಬ್ರೇನ್ ಏನ್ ಮಾಡ್ತಾ ಇರುತ್ತೆ, ನಿಯಂತ್ರಣವನ್ನ ಮಾಡುವಂತದ್ದಾಗಿದೆ. ಆ ಒಂದು ತೈಲ ತಲೆಯ ಮೇಲೆ ಹಚ್ಚಲ್ಪಡುವಾಗ, ಆ ಒಂದು ತಲೆಯ ಮೇಲೆ ಸುರಿಯಲ್ಪಡುವಾಗ ಏನಾಗ್ತದೆ, ಆ ಒಂದು ತೈಲ ಇಡೀ ದೇಹಕ್ಕೆ ಹರ್ಕೊಂಡು ಹೋಗುವಂತದ್ದಾಗಿದೆ. ಇಲ್ಲಿ ತಲೆಯು ದೇವರಿಗೆ ಹೋಲಿಕೆ ಆಗಿರ್ತಕ್ಕಂಥದ್ದನ್ನ ನಾವು ಮನಗಾಣ್ಬೇಕಾಗಿದೆ. ಎಲ್ಲಾ ನಕಾರಾತ್ಮಕ ಕಾರ್ಯಗಳನ್ನ ನನ್ನಿಂದ ತೆಗೆದು ಹಾಕು ದೇವ್ರೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕಾಗಿದೆ. ನನ್ನ ತಲೆಯನ್ನ ಅಭಿಷೇಕವನ್ನು ಮಾಡು ತಂದೆ ಅಂತ ನಾವು ದೇವರಲ್ಲಿ ಕೇಳ್ಕೋಬೇಕಾಗಿದೆ. ಯೆಶಾಯ 61 1ನೇ ಅಧ್ಯಾಯ 1ನೇ ವಚನವನ್ನ ನಾವು ಓದಿಕೊಳ್ಳುವ. ಯೆಶಾಯ 61:1. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ. ಇಲ್ಲಿ ನಾವು ನೋಡ್ತೇವೆ ದೇವರು ಈ ಒಂದು ವಾಕ್ಯಗಳನ್ನ ನಾವು ಓದುವಾಗ ಎಷ್ಟು ಒಂದು ಜವಾಬ್ದಾರಿಯುತವಾದಂತ ಒಂದು ರಕ್ಷಣೆಯ ವಾಗ್ದಾನವನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಹಾಗೂ ಅದೇ ರೀತಿಯಲ್ಲಿ ನಮಗೂ ಸಹ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಮನಗಾಣ್ಬೇಕಾಗಿದೆ. ಇಲ್ಲಿ ಯೆಹೋವನ ಆತ್ಮವು, ಕರ್ತನಾದ ಯೆಹೋವನ ಆತ್ಮವು ನಮ್ಮ ಮೇಲೆ ಬರುವುದಾದರೆ, ಆತನು ನಮ್ಮ ಕೊಂಬುಗಳನ್ನು ಎತ್ತಿ ನಮ್ಮನ್ನು ಎಣ್ಣೆಯ ಮೂಲಕವಾಗಿ ಆತನು ಅಭಿಷೇಕಿಸುವುದಾದರೆ ದೇವರ ಒಂದು ಆತ್ಮವು ನಮ್ಮ ಮೇಲೆ ಬರುವಂತದ್ದಾಗಿದೆ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನ ಸಾರುವುದಕ್ಕೋಸ್ಕರ ಅಭಿಷೇಕಿಸಿದ್ದಾನೆ. ಮನ ಮುರಿದವರನ್ನ ಕಟ್ಟಿ ವಾಸಿ ಮಾಡುವುದಕ್ಕೆ, ಸೆರೆಯಲ್ಲಿರ್ತಕ್ಕಂಥವರನ್ನ ಬಿಡುಗಡೆ ಮಾಡುವುದಕ್ಕೆ, ಮತ್ತೆ ಬಂದಿಗಳಿಗೆ ಕದ ತೆರೆಯುವುದನ್ನ ಪ್ರಸಿದ್ಧಪಡಿಸುವುದಕ್ಕೆ ದೇವರು ನಮ್ಮನ್ನ ನೇಮಿಸಿರ್ತಕ್ಕದ್ದನ್ನ ಯಾವುದೇ ಕಾರಣಕ್ಕೂ ಸಹ ನಾವು ಮರಿಬಾರ್ದಾಗಿದೆ. ಇಲ್ಲಿ ಯೇಸು ಸ್ವಾಮಿ ಕುರಿತು ಹೇಳ್ದಾಗಿನೂ ಸಹ ನಮ್ಮಿಂದ ದೊಡ್ಡದಾದ ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲದಿದ್ದರೂ ಸಭೆಯ ಕಾರ್ಯಗಳು ಅಥವಾ ಆತ್ಮಿಕ ಕಾರ್ಯಗಳಿರಬಹುದು, ಸೇವೆಯ ಕಾರ್ಯಗಳು, ಕುಟುಂಬದ ಕಾರ್ಯಗಳನ್ನ ಮಾಡುವಂತೆ ದೇವರು ನಿಮ್ಮನ್ನ ಅಭಿಷೇಕಿಸಿದ್ದಾನೆ. ನಿಮ್ಮನ್ನ ಮತ್ತೆ ನನ್ನನ್ನ ಕಾಡು ಕೋಣದ ಕೊಂಬಿನಂತೆ ಆತನು ಬಲಪಡಿಸಿದ್ದಾನೆ. ನಿಮ್ಗೆ ಆತನ ಬಲವು ಮತ್ತೆ ಆತನು ನಿಮ್ಮನ್ನ ಅಭಿಷೇಕಿಸಬೇಕಾದ್ರೆ ಆತನಲ್ಲಿ ಈ ಒಂದು ಕ್ಷಣದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವ್ರೆ, ನೀನು ನಮ್ಮನ್ನ ಅಭಿಷೇಕಿಸು ಅಂತ ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಸಹ ದೇವರು ನಮ್ಮನ್ನ ಅಭಿಷೇಕಿಸುವಂತವನಾಗಿದ್ದಾನೆ. ಈ ಸಮಯದಲ್ಲಿ ಯಾರೆಲ್ಲ ಕರ್ತನೆ ನನಗೆ ಆ ಒಂದು ಬಲವು ಬೇಕಾಗಿದೆ, ಅವರೆಲ್ಲ ಕರ್ತನಲ್ಲಿ ಕೇಳ್ಕೊಳ್ರಿ. ಖಂಡಿತವಾಗಿಯೂ ಸಹ ದೇವರು ಕಾಡು ಕೋಣದ ಕೊಂಬಿನಂತೆ ನನ್ನ ಕೊಂಬನ್ನು, ನಿಮ್ಮ ಕೊಂಬನ್ನು ಎತ್ತಲ್ಪಡುವಂತವನಾಗಿದ್ದಾನೆ. ಈಗೋ ದೇವರಲ್ಲಿ ಪ್ರಾರ್ಥಿಸುವ, ದೇವ್ರೆ ನನ್ನ ಆದಾಯವು ಹೆಚ್ಚಲ್ಪಡಲಿ, ಈಗೂ ನನ್ನ ಆರೋಗ್ಯವು ಹೆಚ್ಚಾಗಲಿ, ನನ್ನ ಕುಟುಂಬದಲ್ಲಿ, ನನ್ನ ಮನೆಯಲ್ಲಿ, ಮಕ್ಕಳಲ್ಲಿ, ಸಭೆಗಳಲ್ಲಿ ಅನುಗ್ರಹಿಸಲ್ಪಡಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ಳೋದಾದ್ರೆ, ದೇವಾದಿ ದೇವನು ನಮ್ಮ ಪ್ರಾರ್ಥನೆಗೆ ಕೊಟ್ಟು ನಮ್ಮನ್ನ ಗಮನಿಸಿ, ನನ್ನನ್ನು ಮತ್ತೆ ನಿಮ್ಮನ್ನ ಗಮನಿಸಿ ಆತನು ಅಭಿಷೇಕ ಮಾಡುವಂತವನಾಗಿದ್ದಾನೆ. ಆತನು ನಿಮ್ಮನ್ನ ಕಾಣುಕೋಣದಂತೆ ಬಲಪಡಿಸುವುದು ಮಾತ್ರವಲ್ಲದೆ
ಚೈತನ್ಯ ತೈಲದಿಂದ ನಿಮ್ಮನ್ನ ಅಭಿಷೇಕಿಸುವಂತವನಾಗಿದ್ದಾನೆ. ನಿಮಗೆ ಒಂದು ಕಡೆ ಬಲ, ಮತ್ತೊಂದೆಡೆ ಅಭಿಷೇಕ. ನಿಮ್ಮನ್ನ ತಡೆಯೋರು ಯಾರಿದ್ದಾರೆ? ದೇವರು ನಮ್ಮನ್ನ ಬಲಪಡಿಸುವ ಆತನಾಗಿದ್ದಾನೆ. ದೇವರೇ ನಮ್ಗೆ ಬಲ ಆಗಿದ್ದಾನೆ. ಮತ್ತೊಂದು ಕಡೆ ಅಭಿಷೇಕ, ಅದು ಪವಿತ್ರಾತ್ಮನ. ಇಬ್ಬರೂ ಸಹ ನಮ್ಮೊಟ್ಟಿಗಿರುವಾಗ ನಾವು ಯಾರಿಗೆ ಭಯ ಪಡಬೇಕಾಗಿದೆ? ಖಂಡಿತವಾಗಿಯೂ ಸಹ ನಾವು ಯಾರಿಗೂ ಸಹ ಭಯ ಪಡುವ ಅವಶ್ಯಕತೆ ಇಲ್ಲ. ನಮ್ಮನ್ನ ತಡೆಯೋರು ಯಾರಿದ್ದಾರೆ? ಯಾರು ಸಹ ಇಲ್ಲ. ನಿಮ್ಮನ್ನ ಆ ತೈಲಾಭಿಷೇಕಕ್ಕಾಗಿ, ಬಲಕ್ಕಾಗಿ ಕಾಯ್ತಾ ಇದ್ದೀರಲ್ವಾ? ನೀವು ಆತನ ಸನ್ನಿಧಿಗೆ ಬರುವುದಾದರೆ ಈ ಕ್ಷಣದಲ್ಲಿ ನೀವು ಆತನ ಒಂದು ಸನ್ನಿಧಾನಕ್ಕೆ ಬಂದಿದ್ದೀರಲ್ವಾ? ನಿಮ್ಮನ್ನ ಅಭಿಷೇಕಿಸುವಂತೆ ಕರ್ತನಾದ ದೇವರ ಒಂದು ಕರಕ್ಕೆ ನಿಮ್ಮನ್ನ ಒಪ್ಪಿಸಿಕೊಡೋಣ. ನಮ್ಗೆ ಮುಂದಾಗಿರ್ತಕ್ಕಂತ ಅಡ್ಡಿಗಳು, ತೊಡಕುಗಳಿರಬಹುದು, ಅನಾರೋಗ್ಯ ಇರಬಹುದು, ತೊಂದರೆಗಳು, ಕಳವಳ, ಭಯ, ಆತಂಕ, ಅನಾರೋಗ್ಯ, ಸಾಲದ ಸಮಸ್ಯೆ, ಶತ್ರುಗಳ ಒಂದು ಬಾಧೆ ಇರಬಹುದು, ಅವರ ಒಂದು ಸಮಸ್ಯೆಗಳು, ಕಲಹಗಳಾಗಿರಬಹುದು. ಇವೆಲ್ಲವನ್ನ ಸಹ ಎದುರಿಸ್ಲಿಕ್ಕೆ ಕಾಡುಕೋಣದ ಕೊಂಬು ಕೊಡಲ್ಪಡುವಂತದ್ದಾಗಿದೆ. ಅದು ಹೇಗೆ ಯೇಸುವಿನ ನಾಮದಲ್ಲಿ ಲಭಿಸಲ್ಪಡುವಂತದ್ದಾಗಿದೆ. ದೇವರ ವಾಕ್ಯದಿಂದ, ಆತನ ಜೊತೆಯಲ್ಲಿ ನಾವು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ, ದೇವರ ಒಂದು ಪ್ರಸನ್ನತೆಯಿಂದ, ದೇವರ ಒಂದು ಕೃಪೆಯಿಂದ ನಮಗೆ ಲಭಿಸುವಂತದ್ದಾಗಿದೆ. ಅದನ್ನ ನೀವು ಹೊಂದಿಕೊಂಡು, ಬಲವನ್ನ ಹೊಂದಿಕೊಂಡು ಎಲ್ಲವನ್ನ ಜಯಿಸಿರಿ. ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಪಡೆದುಕೊಂಡು ಕರ್ತನ ಎರಡನೇ ಬರೋಣಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ. ನಾವೆಲ್ಲರೂ ಆ ಒಂದು ಪರಮ ಕಾನಾನಲ್ಲಿ ಆತನೊಡನೆ ಜೀವಿಸುವ, ಯೇಸು ಕ್ರಿಸ್ತನು ಕೊಡಲ್ಪಡ್ತಕ್ಕಂತ ಆ ಒಂದು ಕಾಡುಕೋಣದ ಕೊಂಬಿನಂತೆ ನಾವು ಎತ್ತಲ್ಪಟ್ಟು ಚೈತನ್ಯ ತೈಲದಿಂದ ನಾವು ಯೇಸುವಿನ ಮೂಲಕವಾಗಿ ಅಭಿಷೇಕವನ್ನ ಹೊಂದಿಕೊಳ್ಳುವ. ದೇವರು ಈ ಒಂದು ಸಣ್ಣ ಆಲೋಚನೆಯನ್ನ ಆಶೀರ್ವದಿಸಲಿ. ಆಮೇಲೆ ಆಮೇನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಸಹೋದರಿ ಸವಿತಾ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ, ಆತನ ಬಲದಿಂದ ತುಂಬಿಸಲಿ, ಆತನ ಕೃಪೆಯಿಂದ ಮುನ್ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ಮುಂದೆ ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಈ ದಿನ ಹಿರಿಯರಾದಂತಹ ಹೇಮಲತಾ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮಗ ಡೆಂಜಲಿಗಾಗಿ ಪ್ರಾರ್ಥನೆ ಮಾಡಿದಿರಿ. ಹೇಳ್ತಾ ಇದ್ದೆ, ಎಕ್ಸಾಮ್ ಉಂಟು ಪ್ರಾರ್ಥನೆ ಮಾಡಿ. ನೀವೆಲ್ಲ ಪ್ರಾರ್ಥನೆ ಮಾಡಿದಿರ. ಒಳ್ಳೆಯ ಮಾರ್ಕ್ಸ್ ಅವನು ತೆಗೆದಿದ್ದಾನೆ. ದೇವರು ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇಲೆ ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ಪ್ರಾರ್ಥಿಸೋಣ. ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರನ್ನು ಆಶೀರ್ವಾದ ಮಾಡಲಿ. ಸಹೋದರ KP ರವಿ ಅವರಿಗಾಗಿ, ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಹಿರಿಯರಾದಂಥ ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ, ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ, ಜೊತೆಗೆ ಹಿರಿಯರಾದಂತಹ ಪ್ರೇಮ ಸರ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಯಶವಂತ ಅಮ್ಗಳು ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಇನ್ನು ಯಾವುದಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಟ್ಟೆ. ಇಲ್ಲವಾದಲ್ಲಿ ಹೇಮಲತಮ್ಮ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ತಾರೆ. ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನಾಗಿರುವ ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನೀನು ನಮಗೆ ಕೊಟ್ಟಂತಹ ಈ ಅಮೂಲ್ಯ ವಾಕ್ಯಗಳಿಗಾಗಿ ಮತ್ತು ನವ ಚೈತನ್ಯಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ಹೌದಪ್ಪ, ನೀನು ನಿನ್ನ ತನ್ಯ ತೈಲದಿಂದ ನಮ್ಮನ್ನ ಅಭಿಷೇಕಿಸಿ ಈ ದಿನದ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಮ್ಮನ್ನ ನೀನು ಪುನರುಜ್ಜೀವನಗೊಳಿಸಿದ್ದಿ ಸ್ವಾಮಿ. ಇದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಕೂಡಿ ಬಂದಿರುವಂತ ಎಲ್ಲ ಮಕ್ಕಳನ್ನ ಸ್ವಾಮಿ
ನೀನು ನಿನ್ನ ನವ ಚೈತನ್ಯದಿಂದ ತುಂಬಿಸು ಸ್ವಾಮಿ. ಆತ್ಮನ ಬಲ ಕೊಡು ಸ್ವಾಮಿ. ಎಲ್ಲವನ್ನು ಎದುರಿಸುವ ಶಕ್ತಿ ಕೊಡು ಸ್ವಾಮಿ. ಈ ದಿನದ ಕಾರ್ಯಕ್ರಮಗಳಲ್ಲಿ ಸ್ವಾಮಿ ನೀನು ಎಲ್ಲರ ಜೊತೆಗಾರನಾಗಿದ್ದು ಮುನ್ನಡೆಸಿ ಕಾಪಾಡಬೇಕಪ್ಪ ತಂದೆಯೇ. ಅಪ್ಪ ತಂದೆಯೇ, ನೀನಿಲ್ಲದೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ನಿನ್ನನ್ನೇ ಆತುಕೊಂಡಿರುವಾಗ ತಂದೆಯೇ, ನಿನ್ನ ಆತ್ಮನ ಬಲ ನಮ್ಮೆಲ್ಲರಿಗೆ ಬೇಕಿದೆಯಪ್ಪ ಸ್ವಾಮಿ. ಅಪ್ಪ, ಲೌಕಿಕ ಕಾರ್ಯಗಳಿಗಾಗಿ ಹಾಗೂ ಆತ್ಮನ ಬಲಕ್ಕಾಗಿ ಸ್ವಾಮಿ ನೀನೇ ನಮಗೆ ದಾರಿದೀಪ ಆಗಿರ್ಬೇಕಪ್ಪ. ನಮ್ಮನ್ನ ಮುನ್ನಡೆಸಿ ಕಾಯ್ಬೇಕು ಸ್ವಾಮಿ. ಪ್ರತಿ ಹೆಜ್ಜೆಯಲ್ಲಿಯೂ ಸ್ವಾಮಿ ನಿನ್ನ ಮಾರ್ಗದರ್ಶನ ನಮಗೆ ಬೇಕಿದೆಯಪ್ಪ ಸ್ವಾಮಿ. ಈ ದಿನದ ಎಲ್ಲ ಆಗು ಹೋಗುಗಳಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮೆಲ್ಲರ ಮೇಲೆ ಇರಲಿ ಸ್ವಾಮಿ. ತಂದೆಯಾದ ದೇವರೇ, ಈ ವಾಕ್ಯವನ್ನ ತಿಳಿಸ್ಕೊಟ್ಟಂತ ನಿನ್ನ ಮುದ್ದು ಮಗಳನ್ನ ನೀನು ಆಶೀರ್ವದಿಸಪ್ಪ ಸ್ವಾಮಿ. ಅವಳಿಗೆ ಇನ್ನೂ ಹೆಚ್ಚಿನ ತಲಾಂತನ್ನ ಕೊಟ್ಟು ಆ ಮಗಳು ಇನ್ನೂ ನಿನ್ನ ಸ್ವಾರ್ಥ ಸೇವೆಯಲ್ಲಿ ಮುಂದುವರಿಯುವ ಹಾಗೆ ಆ ಮಗಳಿಗೆ ಬೇಕಾದ ಆರೋಗ್ಯವನ್ನು ಮತ್ತು ಆತ್ಮನ ಬಲವನ್ನು ಕೊಟ್ಟು ಮುನ್ನಡೆಸಿ ಕಾಪಾಡು ಸ್ವಾಮಿ. ಈ ಮೂಲಕ ಸ್ವಾಮಿ ನಿನ್ನ ಸುವಾರ್ಥ ಸೇವೆಯು ಲೋಕದ ಎಲ್ಲ ಕಡೆಗಳಲ್ಲಿ ಸಾರ್ಲಿಕ್ಕಾಗುವಂತೆ ಪ್ರತಿ ಒಂದೊಂದು ಆತ್ಮಗಳನ್ನು ನೀನು ಬಲಪಡಿಸಿ ನಡೆಸಿ ಕಾಪಾಡಪ್ಪ ಸ್ವಾಮಿ. ಅಪ್ಪ ತಂದೆ, ಈ ಒಂದು ಊಟದಲ್ಲಿ ಕೂಡಿ ಬಂದಿರುವಂತ ಎಲ್ಲ ಭಕ್ತಾದಿಗಳಿಗೋಸ್ಕರವಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಅಪ್ಪ, ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಅನುದಿನವೂ ನಾವು ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸ್ತಿರುವಾಗ ಸ್ವಾಮಿ ನೀನು ಇದಕ್ಕೆ ಪ್ರಸನ್ನನಾಗಿ ಅಪ್ಪ ಅನೇಕ ರೀತಿಯಲ್ಲಿ ಮಾರ್ಗಗಳನ್ನ ಮಾಡಿದ್ದೆ ಸ್ವಾಮಿ, ಅದ್ಭುತಗಳನ್ನು ಮಾಡಿದ್ದೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಯಜ್ಞಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಅವರ ಮಗನ ವಿದ್ಯಾಭ್ಯಾಸಕ್ಕಾಗಿ ಆತನಿಗಾಗಿ ಮೊರೆ ಇಟ್ಟಿದ್ದಾಗ ಸ್ವಾಮಿ ನೀನು ಪ್ರಾರ್ಥನೆಗಳನ್ನ ಲಾಲಿಸಿ ಆ ಮಗನಿಗೆ ಸದುತ್ತರವನ್ನ ಕೊಟ್ಟು ಅಪ್ಪ ತಂದೆ ಅವನನ್ನು ಆಶೀರ್ವದಿಸಿದ್ದೆ. ಇದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಆ ಕುಟುಂಬದ ಮೇಲೆ ನಿನ್ನ ಹೆಚ್ಚಿನ ಪ್ರಸನ್ನತೆ ಬೇಕು ಸ್ವಾಮಿ. ತಂದೆಯೇ, ಜಾನ್ ಡೇವಿಡ್ ಅವರನ್ನ ನೀನು ಬಲಪಡಿಸಬೇಕಪ್ಪ. ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ನಿನ್ನಲ್ಲಿ ಆ ಮಗನು ಬಲ ಹೊಂದಿ ಸ್ವಾಮಿ ನಿನ್ನ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ಮುಂದುವರಿಯಬೇಕಪ್ಪ. ಅವರ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನಡೆಸಿ ಕಾಪಾಡಬೇಕು ಸ್ವಾಮಿ. ಅದೇ ರೀತಿಯಲ್ಲಿ ಅಪ್ಪ ತಂದೆಯೇ, ಸಹೋದರ ಲೋಕೇಶ್ ಅವರ ಕುಟುಂಬಕ್ಕೋಸ್ಕರವಾಗಿಯೂ ಬೇಡ್ಕೊಳ್ತೇವಪ್ಪ. ಆ ಕುಟುಂಬದಲ್ಲಿರುವಂತ ಎಲ್ಲಾ ಸಮಸ್ಯೆಗಳನ್ನ ಮತ್ತು ನೋವು ಬೇನೆಗಳನ್ನ ಅನಾರೋಗ್ಯದ ಸಮಸ್ಯೆಗಳನ್ನ ನೀನೇ ತೆಗೆದು ಹಾಕಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನ ಕೊಟ್ಟು ನಡೆಸಪ್ಪ ಸ್ವಾಮಿ. ಮತ್ತು ಕರ್ತನೆ ಸಹೋದರಿ ವರಲಕ್ಷ್ಮಿ ಇವರ ಕುಟುಂಬಕ್ಕೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಆ ಮಗಳು ಬಹಳ ಧನ್ಯತೆಯಿಂದ ನಿನ್ನಲ್ಲಿ ಮೊರೆ ಇಡುವಾಗ ಸ್ವಾಮಿ ಆ ಮಗಳಿಗೆ ಇರುವ ಕಷ್ಟ ತೊಂದರೆಗಳಿಂದ ಬಿಡುಗಡೆ ಕೊಡಪ್ಪ. ಮತ್ತು ಆರೋಗ್ಯದ ಸಮಸ್ಯೆಗಳಿದ್ದರೆ ಸ್ವಾಮಿ ಎಲ್ಲದರಿಂದ ಬಿಡುಗಡೆ ಮಾಡಿ ಆ ಮಗಳನ್ನು ಕುಟುಂಬವನ್ನ ಸ್ವಾಮಿ ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ವಾಕ್ಯದ ಬಲದಿಂದ ತುಂಬಿಸಿ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಸುಶ್ರಾವ್ಯವಾಗಿ ಹಾಡನ್ನ ಹಾಡ್ಲಿಕ್ಕಾಗುವಂತೆ ಆ ಮಗಳನ್ನ ಸಿದ್ಧಗೊಳಿಸು ಸ್ವಾಮಿ. ಅದೇ ರೀತಿಯಲ್ಲಿ ಅಪ್ಪ ತಂದೆಯೇ, ಸಹೋದರ ಪ್ರೇಮ್ನಾಥ್ ಕೋಲ್ಕರ್ ಅವರಿಗೋಸ್ಕರವಾಗಿ ಬೇಡ್ಕೊಳ್ತೇನೆ. ಆ ಕುಟುಂಬದಲ್ಲಿ ಇರುವಂತ ಮಕ್ಕಳು ಮತ್ತು ಅವರ ಬಂಧು ಬಾಂಧವರು ಎಲ್ಲರಲ್ಲಿಯೂ ನಾನಾ ರೀತಿಯ ಸಮಸ್ಯೆಗಳು ಕಂಡು ಬರುವಾಗ ಸ್ವಾಮಿ ತನ್ನೇ ನಿನ್ನ ಪಾದ ಸನ್ನಿಧಿಗೆ ಅದನ್ನು ತಂದು ಸಮರ್ಪಿಸುವಾಗ ಸ್ವಾಮಿ ಅವರಿಗೆ ಬೇಕಾದಂತ ಆದರಣೆ ನಿನ್ನಿಂದಲೇ ಬೇಕು ಸ್ವಾಮಿ. ನೀನೇ ಅವರ ಉದ್ಧಾರಕನು ಆಧಾರಕನು ಆಗಿದ್ದು ಅವರನ್ನು ಸಂತೈಸಿ ಅವರ ಕಷ್ಟಗಳಿಂದ ಬಿಡುಗಡೆ ಕೊಟ್ಟು ಅಪ್ಪ ಸ್ವಾಮಿ ಮಕ್ಕಳು ನಿನ್ನ ವಾಕ್ಯದಲ್ಲಿ ಬಲಗೊಂಡು ನೆಲೆಗೊಂಡು ತಂದೆಯೇ ನಿನ್ನನ್ನು ಆರಾಧಿಸುವಂತೆ ಆ ಮಕ್ಕಳನ್ನ ನೀನು ನಡೆಸಿ ಕಾಪಾಡಪ್ಪ ಸ್ವಾಮಿ. ಹಾಗೆಯೇ ಅಪ್ಪ ತಂದೆಯಾದ ದೇವರೇ, ಈ ಒಂದು ಕೂಟದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಂತ ನಿನಗೆ ಕೋಟಿ ಸ್ತೋತ್ರಗಳಪ್ಪ. ಮತ್ತು ನಿನ್ನ ಮಗನ ಮೂಲಕ ನಮಗೆ ಈ ವಾಕ್ಯಗಳನ್ನ ಅನುಗ್ರಹಿಸಿದ್ದೆ. ಮಗನು
ಪಾಸ್ಟರ್ ರಾಜುರವರನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸಪ್ಪ ಸ್ವಾಮಿ. ಅವರಿಗೆ ಬೇಕಾದಂತ ನಿನ್ನ ವಾಕ್ಯದ ಆತ್ಮನ ಮತ್ತು ಶಾರೀರಿಕ ಬಲ ಕೊಟ್ಟು ಸ್ವಾಮಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯವನ್ನು ಅಭಿವೃದ್ಧಿಗೊಳಿಸಲು ಆ ಮಗನನ್ನು ನೀನು ಆಶೀರ್ವದಿಸಿ ನಡೆಸಿ ಕಾಪಾಡು ಸ್ವಾಮಿ. ಹಾಗೆಯೇ ತಂದೆಯಾದ ದೇವರೇ, ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ಕೊಡ್ತೇನಪ್ಪ. ಆ ಮಗನ ಸೇವೆಯಲ್ಲಿ ಸ್ವಾಮಿ ನೀನು ಜೊತೆಗಾರನಾಗಿದ್ದು ಆ ಮಗನನ್ನು ಮುನ್ನಡೆಸಿ ಕಾಪಾಡಪ್ಪ. ಅವರಿಗೂ ಅವರ ಕುಟುಂಬದವರಿಗೂ ನಿನ್ನ ಕರುಣಾ ಕಟಾಕ್ಷ ನೀಡಿ ಅವರ ಆರೋಗ್ಯ ಭಾಗ್ಯವನ್ನು ವೃದ್ಧಿಗೊಳಿಸು ಸ್ವಾಮಿ. ಅದೇ ರೀತಿಯಲ್ಲಿ ಸಹೋದರ ಪಾಸ್ಟರ್ ಜಾನ್ಸನ್ ಶರಣಪ್ಪ ಅವರನ್ನು ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನಪ್ಪ. ಅವರ ಸೇವೆಯಲ್ಲಿ ನೀನು ಅವರನ್ನ ಮುನ್ನಡೆಸು ಸ್ವಾಮಿ. ಹಾಗೆ ಪಾಸ್ಟರ್ ಜಾನ್ಸನ್ ಯೇಸುದಾಸರು ಅವರು ಕೂಡ ನಿನ್ನ ಸೇವಕರಾಗಿದ್ದಾರೆ, ಬೋಧಕರಾಗಿ ಇವರುಗಳು ತಮ್ಮ ಸೇವೆಯನ್ನ ಮುಂದುವರಿಸಲು ಇರುವಂತ ಎಲ್ಲ ಅಡ್ಡಿ ಆತಂಕಗಳಿಂದ ಬಿಡುಗಡೆ ಕೊಟ್ಟು ಸ್ವಾಮಿ, ಸರಾಗವಾಗಿ ನಿನ್ನ ವಾಕ್ಯವು ಸಾರಲ್ಪಡಲು ಅವರ ಹೃದಯಗಳಲ್ಲಿ ನೀನು ಮಾತನಾಡಿ ನಡೆಸಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ರವಿ ಬಳ್ಳಾರಿಗೋಸ್ಕರವಾಗಿ ಬೇಡ್ಕೊಳ್ತೇನೆ. ಆ ಮಗನ ಸಮಸ್ಯೆಗಳು ಇದುವರೆಗೂ ಕೂಡ ತಂದೆಯೇ ನಿನ್ನ ಸನ್ನಿಧಿಯಲ್ಲಿಯೇ ಇಡಲ್ಪಟ್ಟಿದೆಯಪ್ಪ. ಆ ಮಗನನ್ನ ಕರುಣಿಸಪ್ಪ ಸ್ವಾಮಿ. ನಿನ್ನ ವಾಕ್ಯದ ಬಲದಿಂದ ಆ ಮಗನು ತನ್ನ ಕಾರ್ಯಗಳನ್ನ ಈಡೇರಿಸ್ಲಿಕ್ಕೆ ಸ್ವಾಮಿ ಇನ್ನು ಉತ್ಸುಕನಾಗಿ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನಲ್ಲಿ ಮೊರೆ ಇಟ್ಟು ಪ್ರಾರ್ಥನೆಯ ಮೂಲಕ ಜಯಿಸುವ ಶಕ್ತಿಯನ್ನ ಆ ಮಗನಿಗೆ ದಯಪಾಲಿಸಿಕೊಡು ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಸಹೋದರಿ ರಾಜೇಶ್ವರಿ ಈ ಮಗಳ ಸೇವೆಯಲ್ಲಿ ಸ್ವಾಮಿ, ಈ ಮಗಳ ಕುಟುಂಬದಲ್ಲಿ ನೀನು ನಾಯಕನಾಗಿದ್ದು ನಡೆಸಪ್ಪ. ಆ ಮಗಳ ಕಷ್ಟ ನಷ್ಟಗಳು, ನೋವು, ಸಂಕಟಗಳು ಏನಿವೆ ಎಲ್ಲದರಿಂದ ಬಿಡುಗಡೆ ಕೊಡು ಸ್ವಾಮಿ. ಮಗಳಿಗಾಗಿ ಆ ಒಂದು ಮುದ್ದಾದ ಮಗುವಿಗೋಸ್ಕರವಾಗಿ ಮಗಳು ಬೇಡುತ್ತಿರುವಾಗ ತಂದೆಯೇ ಅವರ ಒಂದು ಪ್ರಾರ್ಥನೆಯನ್ನ ಲಾಲಿಸಿ ಸದುತ್ತರವನ್ನ ದಯಪಾಲಿಸಿಕೊಡಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಪಾಸ್ಟರ್ ಸಾಲ್ಮನ್ ರವರಿಗೋಸ್ಕರ ಬೇಡ್ಕೊಳ್ತೇನಪ್ಪ ಸ್ವಾಮಿ. ನಿವೃತ್ತಿ ಜೀವಿತದಲ್ಲಿ ಅವರಿಗೆ ಶಾಂತಿ ನೆಮ್ಮದಿ ಕೊಡಪ್ಪ, ಆರೋಗ್ಯ ಭಾಗ್ಯವನ್ನ ಕೊಟ್ಟು ಹೆಚ್ಚೆಚ್ಚಾಗಿ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಆಸಕ್ತಿಯನ್ನ ಕೊಟ್ಟು ಅವರ ಮೂಲಕವಾಗಿ ನಾವು ಇನ್ನೂ ಅನೇಕ ಅಂಶಗಳನ್ನ ಕಲಿತು ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತೆ ನೀನು ನಿನ್ನ ಸಹಾಯ ಹಸ್ತವನ್ನ ಚಾಚಪ್ಪ. ಆ ಇಡೀ ಕುಟುಂಬವನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ಹಾಗೆಯೇ ಅಪ್ಪ ತಂದೆಯೇ ಯಶವಂತಮ್ಗಳವರಿಗೋಸ್ಕರವಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಆ ಮಗನನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವರು ಸ್ವಾಮಿ ಈ ಒಂದು ಸಂದರ್ಭದಲ್ಲಿಯೂ ಕೂಡ ಆ ಮಗನು ತನ್ನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಾಗ ಮಗನಿಗೆ ಬೇಕಾದ ವಾಕ್ಯದ ಬಲವನ್ನು ಕೊಟ್ಟು ಸ್ವಾಮಿ ಅನೇಕ ಕಡೆಗಳಲ್ಲಿ ನಿನ್ನ ಸುವಾರ್ಥ ಸೇವೆಯಲ್ಲಿ ಭಾಗಿಯಾಗಿ ಸ್ವಾಮಿ ನಿನ್ನನ್ನ ಆರಾಧಿಸುವಂತೆ ಅನೇಕ ಮಕ್ಕಳನ್ನ ಸಿದ್ಧಗೊಳಿಸುವಂತ ಕೃಪೆ ಮಾಡಪ್ಪ ಸ್ವಾಮಿ. ಹಾಗೂ ಅವರ ಕುಟುಂಬದಲ್ಲಿ ಸ್ವಾಮಿ ನಿನ್ನ ಕರುಣಾ ಕಟಾಕ್ಷ ಇರ್ಲಿ. ಸಹೋದರಿ ಪದ್ಮಿನಿಯನ್ನ ನೀನು ಮುಟ್ಟು ಸ್ವಾಮಿ. ಅವ ಮಗಳಿಗೆ ಇರುವಂತ ಮಂಡಿ ನೋವನ್ನ ಗುಣಪಡಿಸು ಸ್ವಾಮಿ. ತಂದೆಯಾದ ದೇವರ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನ ಕೊಟ್ಟು ನಡೆಸಿ ಕಾಪಾಡಪ್ಪ ಸ್ವಾಮಿ. ಹಾಗೆಯೇ ಈ ಕೂಟಕ್ಕೆ ಬಂದು ಸೇರಿರುವಂತ ಎಲ್ಲ ನಿನ್ನ ಭಕ್ತಾದಿಗಳನ್ನ ಹೆಸರಾಗಿ ನೀನು ಆಶೀರ್ವದಿಸಿ ನಡೆಸಿ ಕಾಪಾಡಪ್ಪ ಸ್ವಾಮಿ. ಈ ದಿನದಲ್ಲಿ ಕೊಟ್ಟಂತ ಈ ವಾಕ್ಯಗಳ ಮೂಲಕ ನೀನು ಎಲ್ಲರನ್ನ ಅಭಿಷೇಕಿಸಿ ಈ ದಿನದ ಕಾರ್ಯಗಳನ್ನ ಆಸಕ್ತಿಯಿಂದ ಚೈತನ್ಯದಿಂದ ಮಾಡುವ ಹಾಗೆ ನೀನೇ ಎಲ್ಲರನ್ನ ಬಲಪಡಿಸಿ ನಡೆಸಿ ಕಾಪಾಡಪ್ಪ. ಮತ್ತೆ ಸಂಜೆ ನಿನ್ನ ಸನ್ನಿಧಿಯಲ್ಲಿ ಕೂಡಿ ಬಂದು ನಿನ್ನನ್ನು ಆರಾಧಿಸ್ಲಿಕ್ಕೆ ನಿನ್ನ ಪ್ರಸನ್ನತೆ ನೀಡಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ಕೊಳ್ತೇನೆ ತಂದೆಯೇ. ಆಮೇನ್. 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 ಪ್ರಾರ್ಥನೆಗಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ರವರು ಕೊಡ್ಬೇಕೆಂದು ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್.
ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಯೇಸು ಮಾಧ್ಯಮದಲ್ಲಿ ಈ ಮುಂಜಾನೆ ಹೊತ್ತಿನಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ಮಗಳಾದಂತ ಸವಿತಾ ಮ್ಯಾಥ್ಯೂ ಅವರ ಮೇಲೆಯೂ, ಹಾಗೂ ಆರಂಭದ ಪ್ರಾರ್ಥನೆಯನ್ನ ಹಾಗೂ ಮುಕ್ತಾಯದ ಪ್ರಾರ್ಥನೆಯನ್ನ ಹಾಗೂ ರಾಗಗಳನ್ನು ಹಾಡಿರ್ತಕ್ಕಂಥ ನಿನ್ನ ಪ್ರಿಯ ಮುದ್ದು ಮಕ್ಕಳ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಆಮೆನ್. ಆಮೆನ್. ಧನ್ಯವಾದಗಳು. ಈ ದಿನದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ದೇವರ ಮಂದಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಆರಂಭದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಜಾನ್ಸನ್ ಅವರಿಗೂ ಮತ್ತು ವಿಶೇಷ ಗೀತೆಯನ್ನು ಹಾಡಿದಂತ ಸೋದರಿ ವರಲಕ್ಷ್ಮಿ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಹೇಮಲತಾ ಭಕ್ತರಾಜಮ್ಮ ಅವರಿಗೂ, ವಿಶೇಷವಾಗಿ ಈ ದಿನದ ಸಂದೇಶವನ್ನು ತಂದಂತ ಸಹೋದರಿ ಸವಿತಾ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನದ ಎಲ್ಲಾ ಕಾರ್ಯಗಳನ್ನು ಆಶೀರ್ವದಿಸಿ ನಮ್ಮ ಕೊಂಬುಗಳು ಎತ್ತಲ್ಪಡುವಂತೆ, ಆತನ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಕರ್ತನು ಕಾರ್ಯ ಮಾಡಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠಗಳಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರನ್ನು ಕರ್ತನ ಕೃಪಾಸ್ತಕ್ಕೆ ಒಪ್ಪಿಸ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಧನ್ಯವಾದ ಪುತ್ರರೇ, ಧನ್ಯವಾದ. ಓಕೆ, ತಿಳಿಸ್ಕೊಟ್ರು ಸವಿತಾ ಮೇಡಮ್ ಅವರಿಗೂ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸರ್. ಸವಿತಾ ಸಿಸ್ಟರ್ ಅವರೇ, ಒಳ್ಳೆ ವಾಕ್ಯವನ್ನು ಕೊಟ್ಟಿದ್ದೀರಾ. ದೇವರಿಗೆ ಸ್ತೋತ್ರ. ಹೊಸ ಸಂದೇಶ ಕೊಂಬುಗಳ ಮೂಲಕ ನೋಡ್ರಿ ಹೆಂಗ ದೇವರು ಅಲ್ವಾ? ಹಾ, ರಿಯಲಿ ಹೌದು. ಹೆಂಗ್ ಬರ್ತಾವ ಅಂದ್ರೆ ಸವಿತಾ ಸಿಸ್ಟರ್ಗೆ ಥ್ಯಾಂಕ್ಸ್. ಹೊಸ ಟಾಪಿಕ್ ಅದು ಕೊಂಬುಗಳು ಬೈಬಲ್